ಥ್ಯಾಂಕ್ ಯು. ನಾನು ಮೈಲಾರಿ ಪ್ರಾಜ್ ಬೆಳಗಾವಿಯ ಜಿಲ್ಲಾ ವರದಿಗಾರ. ಈ ಬಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 29ರಷ್ಟು ಮಳೆ ಕೊರತೆ ಆಗಿರುವಂತದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಬಹುತೇಕ ಡ್ಯಾಂಗಳು, ನದಿಗಳು ಖಾಲಿ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಪ್ರದೇಶ ಇದು ಹಿಡಕಲ್ ಡ್ಯಾಮ್ ನಲ್ಲಿ ಇರುವಂತದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ನಲ್ಲಿ ಇರುವಂತಹ ಈ ಡ್ಯಾಮ್ ಸುಮಾರು 52 ಟಿಎಂಸಿ ಅಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುವಂತದ್ದು. ಸದ್ಯ ಈಗ ಕೇವಲ 5 ಟಿಎಂಸಿ ಅಷ್ಟು ಮಾತ್ರ ನೀರಿನ ಸಂಗ್ರಹ ಇರುವಂತದ್ದು. ಬರುವಂತಹ ದಿನಗಳಲ್ಲಿ ಕುಡಿಯುವ ನೀರಿನ ಭೀತಿ ಕೂಡ ಬೆಳಗಾವಿ ನಗರ ಇರಬಹುದು, ಬಾಗಲಕೋಟೆಗೂ ಕೂಡ ಇಲ್ಲಿ ಒದಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೊಂದು ಕಡೆ ಈಗ ಮಳೆಯ ಪ್ರಮಾಣ ಸಂಪೂರ್ಣವಾಗಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಡ್ಯಾಂಗಳು ಖಾಲಿಯಾಗಿದ್ದಾವೆ. ಕುಡಿಯುವ ನೀರಿಗೆ ಕೂಡ ಸಂಚಕಾರ ಎದುರಾಗುವಂತಹ ಭೀತಿ ಇರುವಂತದ್ದು. ಜೊತೆಗೆ ಸಾಲ ಮಾಡಿ ಬಿತ್ತನೆ ಮಾಡದಂತ ರೈತರು ಕೂಡ ಈಗ ಕಂಗಾಲಾಗುವಂತ ಭೀತಿಯಲ್ಲಿ ಇರುವಂತದ್ದು. ಜೊತೆಗೆ ಒಣಗುತ್ತಿವೆ. ಹಾಗಾಗಿ ಮಳೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಬರುವಂತಹ ದಿನಗಳಲ್ಲಿ ಏನು ಈ ಒಂದು ರೈತರು ಇರಬಹುದು ಅಥವಾ ಕುಡಿಯುವ ನೀರಿಗೂ ಕೂಡ ಬರ ಎದುರಾಗುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಈ ಬಾರಿ ಜೂನ್ ತಿಂಗಳ ಅವಧಿಯಲ್ಲಿ ಸುಮಾರು 29ರಷ್ಟು ಮಾತ್ರ ಮಳೆ ಆಗಿರುವಂತದ್ದು. ಹಾಗಾಗಿ ಖಾನಾಪುರ್ನಲ್ಲಿ 67, ಜೊತೆಗೆ ಬೆಳಗಾವಿಯಲ್ಲಿ 62ರಷ್ಟು ಏನು ಮಳೆಯ ಪ್ರಮಾಣ ಕೊರತೆ ಆಗಿರುವಂತದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಮಳೆ ಆಗದಿದ್ದಂತಹ ಸಂದರ್ಭದಲ್ಲಿ ಬರದ ಭೀತಿ ಕೂಡ ಎದುರಾಗುವಂತದ್ದು. ಜೊತೆಗೆ ಹಿಡಕಲ್ ಡ್ಯಾಮ್ ಇರಬಹುದು, ನವಿಲ್ ತೀರ್ಥ ಡ್ಯಾಮ್ ಇರಬಹುದು, ಜೊತೆಗೆ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವಂತ ರಾಕಸ್ಕೋಪ್ ಡ್ಯಾಮ್ ನಲ್ಲಿ ಕೂಡ ಸಂಪೂರ್ಣವಾಗಿ ಡ್ಯಾಮ್ಗಳು ಖಾಲಿ ಆಗಿರುವಂತದ್ದು. ಸುಮಾರು 51ಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಇರುವಂತಹ ಈ ಒಂದು ಡ್ಯಾಮ್ ನಲ್ಲಿ ಕೇವಲ 5 ಟಿಎಂಸಿ ಇದ್ರೆ, ನವಿಲ್ ತೀರ್ಥ ಡ್ಯಾಮ್ ನಲ್ಲಿ ಕೂಡ ಸುಮಾರು 37 ಟಿಎಂಸಿ ಸಾಮರ್ಥ್ಯ ಇರುವಂತಹ ಜಲಾಶಯದಲ್ಲಿ ಈಗ 5 ಟಿಎಂಸಿ ಅಷ್ಟು ನೀರಿನ ಸಂಗ್ರಹ ಇರುವಂತದ್ದು. ಕೆಲವು ದಿನಗಳಲ್ಲಿ ನೀರು ಬಳಕೆಗೆ ಮಾತ್ರ ಸಿಗುತ್ತೆ. ಹಾಗಾಗಿ ಹುಬ್ಬಳ್ಳಿ, ಧಾರವಾಡ, ಜೊತೆಗೆ ಬಾಗಲಕೋಟೆ, ಗದಗ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಮಳೆ ಆಗದೆ ಇದ್ದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ಇರುವಂತಹ ನದಿಗಳೆಲ್ಲವೂ ಕೂಡ ಈಗ ಖಾಲಿ ಆಗಿರುವಂತದ್ದು. ಬಿತ್ತನೆ ಮಾಡಿದಂತಹ ಬೆಳೆಗಳೆಲ್ಲವೂ ಕೂಡ ಈಗ ಮತ್ತೆ ಒಣಗುವಂತಹ ಭೀತಿಯಲ್ಲಿ ಇರುವಂತದ್ದು. ಹಾಗಾಗಿ ರೈತರು ಕೂಡ ಕಂಗಾಲಾಗಿರುವಂತದ್ದು. ಸುಮಾರು ಈಗಾಗಲೇ ರೈತರು ಸುಮಾರು 68ರಷ್ಟು ಬಿತ್ತನೆಯನ್ನ ಮಾಡಿದ್ದಾರೆ. ಆ ಬಿತ್ತನೆ ಮಾಡಿದಂತ ಬೆಳೆ ಉಳಿಬೇಕಾದ್ರೆ ಇಲ್ಲಿ ಮಳೆ ಆಗಬೇಕು. ಹಾಗಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಬರಡು ಭೂಮಿ ಅಂತ ಆಗಿರುವಂತದ್ದು. ಕೆಲವೊಂದಿಷ್ಟು ಕಡೆಗಳಲ್ಲಿ ಕುರಿಗಳನ್ನ ಮೇಯಿಸಿದ್ದಾರೆ, ಕೆಲವೊಂದಿಷ್ಟು ಕಡೆಗಳಲ್ಲಿ ಸಂಪೂರ್ಣವಾಗಿ ಹಿಡಕಲ್ ಡ್ಯಾಮ್ ಏನು ಖಾಲಿಯಾಗಿರುವಂತದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಮಳೆ ಏನಾದರೂ ಕೈಕೊಟ್ಟಿದ್ದೆ ಆದ್ರೆ ಬೆಳಗಾವಿ ಜಿಲ್ಲೆಗೆ ಬರ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು.